ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಡಿಯೋದಲ್ಲಿ ನಾನು ಈ ಒಂದು ಸಣ್ಣ ವಿಷಯನ ನಿಮ್ಮೊಂದಿಗೆ ಹಂಚಿಕೊಂತಿದ್ದೀನಿ. ಅದೇನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ಒಂದು ಮಂತ್ರವನ್ನ ನೀವು ಇವತ್ತಿನ ದಿವಸ ಸ್ಮರಣೆ ಮಾಡೋದ್ರಿಂದ ಅಂದ್ರೆ ಒಂದು 11 ಬಾರಿ ಪಠಿಸಬೇಕಾಗುತ್ತೆ. ಇವತ್ತು ಪಠನೆ ಮಾಡೋದ್ರಿಂದ ತುಂಬಾ ನಿಮ್ಗೆ ಧನಾಗಮನ ಅನ್ನೋದು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಯಾವ ರೀತಿ ಅಂದ್ರೆ ಲಕ್ಷ್ಮಿಗೆ ಈ ಒಂದು ಮಂತ್ರದಿಂದಿಗೆ ನೀವು ಜಪಿಸಿದ್ರು ಆದ್ರಿ ಅಥವಾ ಪೂಜೆ ಮಾಡೋವಾಗ ಈ ಮಂತ್ರವನ್ನ ಒಂದು 11 ಬಾರಿ ಹೇಳ್ಕೋಬೇಕು. ಅದು ಯಾವ ತರ ಅಂದ್ರೆ ಇವತ್ತಿನ ದಿವಸ ವಿಶೇಷವಾಗಿ ಶುಕ್ರವಾರ ತಾಯಿಗೆ ಪೂಜೆ ಮಾಡೋದಂತೂ ಕಾಮನ್, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಅಷ್ಟೋತ್ತರದಿಂದಾನು ಪೂಜೆ ಮಾಡಬಹುದು ಅಥವಾ ನಿಮ್ಗೆ ಕನಕದಾರ ಸ್ತೋತ್ರವನ್ನಾದ್ರೂ ಪಠಿಸಬಹುದು ಇವತ್ತಿನ ದಿವಸ. ಇವೇನು ನಮ್ಗೆ ಓದ್ಲಕ್ಕ ಆಗಲ್ಲ, ಟೈಮ್ ಇಲ್ಲ ಅಥವಾ ಅದನ್ನ ನಮ್ಗೆ ಪಠನೆ ಮಾಡೋ ವಿಧಾನ ಗೊತ್ತಿಲ್ಲ, ಪೂಜೆ ವಿಧಾನ ಗೊತ್ತಿಲ್ಲ ಅಂದ್ರೂ ಸಿಂಪಲ್ ಆಗಿ ನಾನು ಇವಾಗ ನಿಮ್ಗೆ ಹೇಳೋ ಈ ಒಂದು ಮಂತ್ರವನ್ನ 11 ಬಾರಿ ಜಪಿಸಿ, ನಿಷ್ಠೆಯಿಂದ ಭಕ್ತಿಯಿಂದ ಜಪಿಸ್ಬೇಕು. ಇದು ಗುಪ್ತ ನಿಧಿಯನ್ನ ನಿಮ್ಮ ಮುಂದಿಗೆ ತರಲಿಕ್ಕೆ ಈ ಒಂದು ಸಣ್ಣ ಮಂತ್ರ ಅನ್ನೋದು ನಿಮ್ಗೆ ಸಹಾಯ ಮಾಡುತ್ತೆ. ಅದು ಯಾವ ತರ ಅಂದ್ರೆ ನೀವು ಪ್ರತಿ ಶುಕ್ರವಾರ ಖಂಡಿತವಾಗ್ಲೂ ಒಂದು 5 ಶುಕ್ರವಾರ ಮಾಡಿ ನೋಡಿ, ನಿಮ್ಗೆ ಚೇಂಜಸ್ ಅನ್ನೋದು ಕಾಣ್ತೀರಾ. ಅದು ನಿಮ್ಗೆ ಬೇಕಾಗಿರೋದೆಲ್ಲ ಇಷ್ಟೇ, ಕೇವಲ ಶ್ರದ್ಧೆ ಭಕ್ತಿಯಿಂದ ತಾಯಿನ ಪೂಜೆ ಮಾಡಬೇಕು, ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊತಾ ಇರಬೇಕು. ನಿಮ್ಮ ಇಷ್ಟಾರ್ಥಗಳೇನಿದೆ, ನಿಮ್ಮ ಕಷ್ಟ ಏನಿದೆಯೋ ಅದನ್ನು ಹೇಳ್ಕೊಬೇಕು. ಆಮೇಲೆ ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಹೇಳ್ಕೊಬೇಕು. ತಾಯಿ ಹತ್ರ ಹೇಳ್ಕೊಂಡು ಈ ಒಂದು ಮಂತ್ರವನ್ನ ಜಪಿಸಬೇಕು. ಅದು ಯಾವ ತರ ಅಂದ್ರೆ ಮಾಮೂಲಿಯಾಗಿ ನಾವು ಶುಕ್ರವಾರ ದಿನ ಪೂಜೆ ಮಾಡ್ತೀವಲ್ಲ ಲಕ್ಷ್ಮೀ ದೇವಿಗೆ, ಒಂದು ತಾಂಬೂಲವನ್ನು ಇಟ್ಬಿಟ್ಟು, ನಮ್ಗೇನು ಅದ್ದೂರಿಯಾಗಿ ಮಾಡ್ಲಕ್ ಆಗಿಲ್ಲ ಪೂಜೆ ಅಂದ್ರೂ ಸಿಂಪಲ್ ಆಗಿ ವೀಳ್ಯದೆಲೆ, 1-2 ವೀಳ್ಯದೆಲೆ, 4 ಅಡಿಕೆ, 2 ಬಾಳೆಹಣ್ಣು ಇಷ್ಟು ತಾಯಿಗೆ ನೈವೇದ್ಯವಾಗಿ ಇಟ್ಬಿಟ್ಟು ನೀವು ಒಂದು ಕೆಂಪು ಹೂವು 1-2 ಇಟ್ಬಿಟ್ಟು ಲಕ್ಷ್ಮೀ ದೇವಿ ಪಟ ಇದ್ರೂ ಸಾಕು ಅಥವಾ ಕಲಶ ಅಲಂಕಾರ ಮಾಡಿದ್ರು ಪರವಾಗಿಲ್ಲ. ದಿನನಿತ್ಯ ಕಲಶ ಇಡೋರು ಇರ್ತಾರಲ್ವಾ, ಮನೆಗಳಲ್ಲಿ ಕಲಶ ಇಡ್ತಾರೆ, ಕೆಲವರು ಕಲಶ ಇಡೋದಿಲ್ಲ. ಸೊ ಹಾಗಾಗಿ ಇಬ್ಬರಿಗೂ ಹೇಳ್ತಿದ್ದೀನಿ, ಅದು ನೀವು ಫೋಟೋಗಾದ್ರೂ ಸಮರ್ಪಣೆ ಮಾಡ್ಬೋದು ಅಥವಾ ಕಲಶ ಮುಂದ್ಗಡೆ ಬೇಕಾದ್ರೂ ಇಟ್ಬೋದು. ಸಿಂಪಲ್ ಆಗಿ ಒಂದು ತಾಂಬೂಲವನ್ನ ಇಟ್ಬಿಟ್ಟು ತಾಯಿ ಹತ್ರ ಈ ರೀತಿ ನೀವು ಸ್ಮರಣೆ ಮಾಡಿಕೊಂಡು ದೇವಿ ಹತ್ರ ನಿಮ್ಮ ಕಷ್ಟಗಳೇನಿದೆಯೋ ಅದನ್ನೆಲ್ಲ ಹೇಳ್ಕೋಬೇಕು. ಈ ಸಿಂಪಲ್ ಒಂದು ಮಂತ್ರವನ್ನ ಹೇಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಹೋಗಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಆಮೇಲೆ ನೀವು ಸ್ಟ್ರಗಲ್ ಆಗ್ತಾ ಇರ್ತೀರಾ, ಎಷ್ಟು ದುಡಿದ್ರೂ ನಮ್ಮ ಹತ್ರ ಹಣ ನಿಲ್ತಿಲ್ಲ ಅನ್ನೋದಕ್ಕೂ ಈ ಒಂದು ಸಿಂಪಲ್ ಆಗಿ ಈ ಮಂತ್ರವನ್ನ ಹೇಳ್ಕೊಳ್ಳೋದೇ ದಾರಿ. ಇಷ್ಟು ಪವರ್ಫುಲ್ ಆಗಿರೋ ಮಂತ್ರ, ಅದು ಸಿಂಪಲ್ ಆಗಿ ಒಂದು ಲೈನಲ್ಲಿ ನೀವು ಹೇಳ್ಕೊಳೋದು. ಅದು 11 ಬಾರಿ, ಕೇವಲ ದಿನಕ್ಕೆ 11 ಬಾರಿ ಹೇಳ್ಕೊಬೇಕು. ನೀವು ಪ್ರತಿನಿತ್ಯ ಹೇಳ್ಕೊಂಡ್ರು ಪರವಾಗಿಲ್ಲ. ಎಸ್ಪೆಷಲಿ ಶುಕ್ರವಾರ ದಿವಸ ಈ ಒಂದು ಸಣ್ಣ ಪೂಜೆ ಮಾಡಿಬಿಟ್ಟು ನೀವು 11 ಬಾರಿ ಈ ಮಂತ್ರವನ್ನ ಹೇಳ್ಕೊಂಡ್ರೆ ಚೇಂಜಸ್ ಅನ್ನೋದು ನೀವೇ ನೋಡ್ತೀರಾ ಕಣ್ಣಾರೆ. ಇನ್ನೊಂದು, ನಮ್ಗೆ ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣ್ತಿಲ್ಲ, ತುಂಬಾ ಕಷ್ಟಗಳು ಒಂದ್ರ ಮೇಲೆ ಒಂದು ರಿಪೀಟ್ ಆಗ್ತಾ ಇದೆ, ಬ್ಯಾಡ್ ನೆಗೆಟಿವ್ ಎನರ್ಜಿ, ಕಣದೃಷ್ಟಿ ಬೀಳ್ತಾ ಇದೆ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ನಾವು ಹಣ ಸಂಗ್ರಹಣೆ ಮಾಡ್ಲಕ್ ಆಗ್ತಿಲ್ಲ, ಅದನ್ನ ಒಂದು ಸ್ಟೆಪ್ ಮೇಲೆ ತರೋಣ ಅಂದ್ರೆ ನಮ್ಗೆ ಕೈ ಆಗ್ತಿಲ್ಲ, ಎಷ್ಟು ಬಂದ್ರೂ ಲಾಸ್ ಆಗ್ತಿದೆ ಅಥವಾ ಬೇರೆಯವ್ರ ಹತ್ರ ಸಾಲ ಪಡಿಬೇಕಾಗ್ತದೆ, ಇಂಥದಕ್ಕೆಲ್ಲ ನೀವು ಸ್ವಸ್ತಿ ಹೇಳ್ಬೋದು. ಅಂದ್ರೆ ಮುಕ್ತಿ ಅಲ್ಲಿಗೆ ಅದನ್ನ ನಿಲ್ಲಿಸಬಹುದು. ಈ ಒಂದು ಮಂತ್ರವನ್ನ ನೀವು ಹೇಳ್ಕೊಳ್ಳೋದ್ರಿಂದ ಸಂಕಲ್ಪ ಮಾಡಿಕೊಂಡು ತಾಯಿ ಹತ್ರ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಬೇಕಾಗ್ತದೆ. ಯಾಕಂದ್ರೆ ಆ ಲಕ್ಷ್ಮೀ ದೇವಿ ಅನ್ನೋದು ಚಂಚಲತೆ ಇರೋಳು ಅಲ್ವಾ. ನೀವು ಈ ಮಂತ್ರವನ್ನ ಬೇರೆಯವ್ರಿಗೆ ಹೇಳಿದ್ರು ಸಹ ಅವ್ರ ಹತ್ರ ಹೋಗ್ಲಕ್ಕೆ ಇಷ್ಟಪಡ್ತಾಳೆ ಲಕ್ಷ್ಮಿ. ಯಾಕಂದ್ರೆ ಆ ಮಂತ್ರ ಯಾರ ಬಾಯಲ್ಲಿ ಬರುತ್ತೆ ಅವ್ರ ಹತ್ರಕ್ಕೆ ಅಟ್ರಾಕ್ಟ್ ಆಗ್ತಾಳೆ. ಚಂಚಲ ಅಂದ್ರೆ ಆಲ್ಮೋಸ್ಟ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾರೆ, ತಾಯಿ ಗುಣನೇ ಅಂತದ್ದು. ಹಾಗಾಗಿ ಇವರು ಮನೆ ಮಂದಿ ಎಲ್ಲ ಬೇಕಾದ್ರೂ ನೀವು ಈ ಮಂತ್ರವನ್ನು ಹೇಳ್ಕೋಬಹುದು. ಅಥವಾ ಮನೆಯಲ್ಲಿ ಎಲ್ಲರೂ ಬಿಸಿ ಇದ್ದಾರೆ ಅಂದ್ರೂ, ಗೃಹಿಣಿಯರು ಇರ್ತಾರಲ್ಲ, ಮನೆಗೆ ಒಬ್ರು ಹೇಳ್ಕೊಂಡ್ರು ಅಚ್ಚುಕಟ್ಟಾಗಿ ಪೂಜೆ ಮಾಡಿಬಿಟ್ಟು ಈ ಒಂದು ಮಂತ್ರವನ್ನ ಹೇಳ್ಕೊಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ, ಆದ್ರೂ ಹೇಳಲ್ಲ, ಮಾಡ್ಕೊಳೋದಿಲ್ಲ. ಎಲ್ಲಿ ನಮ್ಗೆಲ್ಲ ಗೊತ್ತಿರ್ತದ ಅಲ್ಲೇ ಮರು ಅನ್ನೋದಿರ್ತದೆ. ಸೊ ಹಾಗಾಗಿ ಅವೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಬಿಟ್ಟು ಶ್ರದ್ಧೆಯಿಂದ ಪ್ರತಿ ಶುಕ್ರವಾರ ಕನಿಷ್ಠ 5 ಶುಕ್ರವಾರ ಈ ಮಂತ್ರವನ್ನ ನೀವು ಹೇಳಲೇಬೇಕು. 11 ಬಾರಿ ಹೇಳ್ಕೊಂಡ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸುತ್ತೆ. ಅದು ಏನಪ್ಪಾ ಅಂದ್ರೆ ನಿಮ್ಗೆ ಆಹಾರಕ್ಕೆ ಬೇಕಾಗಿರೋ ಪದಾರ್ಥಗಳಾಗ್ಬೋದು, ಕೆಲವರಿಗೆ ಕೊರತೆ ಆಗುತ್ತೆ, ಎಲ್ಲರಿಗೂ ಎಲ್ಲ ಇರುತ್ತೆ ಅಂತ ನಾ ಹೇಳಕ್ ಇಷ್ಟಪಡಲ್ಲ. ತುಂಬಾ ಕನಿಷ್ಠ ಬೇಕಾಗಿರೋ ಪದಾರ್ಥಗಳಿಗೂ ಕೂಡ ಕೆಲವರಿಗೆ ಕಷ್ಟ ಅನ್ನೋದನ್ನ ಫೇಸ್ ಮಾಡ್ತಾ ಇರ್ತಾರೆ.
ಅಂಥವರು ಸಹ ಮಾಡ್ಬೋದು. ಇಲ್ಲ ಬಿಸ್ನೆಸ್ ಗ್ರೋತ್ಗೋಸ್ಕರನೂ ಇರೋರು, ಹಣ ಆಲ್ಮೋಸ್ಟ್ ನಮ್ಮ ಹತ್ರ ಇದೆ, ನಮ್ಗೆ ಬೇಕಾದಷ್ಟು ಹಣ ಇದೆ, ಆದರೂ ನಾನಿನ್ನೂ ಏನು ಗೈನ್ ಮಾಡಬೇಕು, ಚೆನ್ನಾಗಿ ಬಿಸ್ನೆಸ್ ಮ್ಯಾನ್ ಆಗಬೇಕು, ಅಥವಾ ನಾನು ಮತ್ತಷ್ಟು ದುಡ್ಡು ಮಾಡಬೇಕು, ಬೇರೆಯವ್ರ ಹತ್ರ ಕೈ ಚಾಚೋ ಮಟ್ಟಿಗೆ ನಾನು ಇರಬಾರದು, ನಾನು ಚೆನ್ನಾಗಿ ಹಣ ಸಂಗ್ರಹಣೆ ಮಾಡಬೇಕು ಅನ್ನೋರು ಸಹ ಮಾಡ್ಬೋದು. ನಮಗೆ ನೀಡ್ಫುಲ್ ಬೇಕು ಅನ್ನೋರು ಸಹ ಮಾಡ್ಬೋದು. ಇದು ಎಲ್ಲರಿಗೂ ಸೂಟಬಲ್ ಆಗೋವಂಥ ಮಂತ್ರ. ಜೊತೆಗೆ ಯಾರೇ ಇದರಲ್ಲಿ ವರ್ಣಭೇದ ಇಲ್ಲ, ಯಾರು ಬೇಕಿದ್ರೂ ಮಾಡ್ಬೋದು. ಕಳಶ ಇಡೋರು ಮಾಡ್ಬೋದು, ಕಳಶ ಇಡದೇ ಇರೋರು ಮಾಡ್ಬೋದು. ದಿನನಿತ್ಯ ಕಳಶಾರಾಧನೆ ಮಾಡ್ತಾರಲ್ವ, ಅಂಥವರು ಮಾಡ್ಬೋದು. ಕೇವಲ ತಾಯಿ ಫೋಟೋ ಇಟ್ಬಿಟ್ಟು ಬೇಕಾದ್ರೂ ಪೂಜೆ ಮಾಡಬಹುದು. ಇಲ್ಲ ನಾವು ಅವೇನು ಮಾಡೋಕ್ಕಾಗಲ್ಲ, ಫೋಟೋ ಸಮೇತ ಇಡೋಕ್ಕಾಗಲ್ಲ ಅಂದ್ರೂ ಮಂತ್ರ ಒಂದನ್ನು ಹೇಳ್ಕೊಂಡು ಬೇಕಾದ್ರೆ ಬರೆದು ಆ ತಾಯಿನ ಸ್ಮರಣೆ, ಅಂದರೆ ನೀವು ಶುದ್ಧಿಯಿಂದ ಮಾಡಬೇಕು. ಇದು ಶುದ್ಧಿ, ಶ್ರದ್ಧೆ, ಭಕ್ತಿಯಿಂದ ಮಾಡಬೇಕಾಗಿರೋದು. ಯಾಕಂದರೆ ಲಕ್ಷ್ಮೀ ದೇವಿಗೆ ಬೇಕಾಗಿರೋದೇ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿರ್ತದೋ ತಾಯಿ ಅಲ್ಲಿರ್ತಾಳೆ. ಹಾಗಾಗಿ ಈ ಒಂದು ಸ್ಮರಣೆ ಮಾಡೋ ದಿವಸ, ಎಸ್ಪೆಷಲಿ ಶುಕ್ರವಾರ ಹೇಳ್ತಿದ್ದೀವಿ, ನಮ್ಮ ಹೆಣ್ಮಕ್ಳೆಲ್ಲ ಶುಕ್ರವಾರನ ದಿವಸ ಮನೆ ಅಚ್ಚುಕಟ್ಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಆದರೆ ಅದರಲ್ಲಿನೂ ಅವತ್ತಿನ ದಿವಸ ನೀವು ಮಾಡದೇ ಇದ್ರೂ ಮುಂಚಿನ ದಿವಸನೇ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರಂಗೋಲಿ, ಮನೆ ಮುಂದೆ ಕಂಪಲ್ಸರಿ ರಂಗೋಲಿ ಹಾಕ್ಬಿಟ್ಟು, ಅಷ್ಟದಳ ರಂಗೋಲಿ ಹಾಕಬೇಕು. ಯಾವುದಂದ್ರೆ ಅದು ಹಾಕೋದಲ್ಲ, ನಾನು ತುಂಬ ದೊಡ್ಡ ರಂಗೋಲಿ ಹಾಕಿದ್ದೀನಿ ಅಂದ್ರೂ ಒಪ್ಪೋದಿಲ್ಲ. ಅಷ್ಟದಳದ ರಂಗೋಲಿ ಹಾಕಬೇಕು. ಶುಕ್ರವಾರನ ದಿವಸ ಅಷ್ಟದಳದ ರಂಗೋಲಿ ಹಾಕ್ಬಿಟ್ಟು ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೊಸಲಿಗೂ ಚೆನ್ನಾಗಿ ಅಲಂಕರಣೆ ಮಾಡಿ, ಆಮೇಲೆ ನೀವು ಹಾಗೆ ಇರಬೇಕು. ಅವೆಲ್ಲ ಮಾಡಿಬಿಟ್ಟು ನೀವು ನೈಟಿ ಹಾಕ್ಕೊಂಡೇ ಇದ್ರೆ ಬರೋ ಹಣ ಹಂಗೆ ಹೋಗ್ತಾ ಇರ್ತದೆ. ಲಕ್ಷ್ಮೀದೇವಿ ಅಲ್ಲಿವರೆಗೂ ಬಂದು ಆ್ಯಸ್ ಎ ಮಿರರ್ ಥರ ಇರಬೇಕು. ಲಕ್ಷ್ಮೀದೇವಿ ಹೇಗಿರ್ತಾರೆ ಹೇಳಿ, ನೀವು ಊಹಿಸ್ಕೊಂತೀರ ಲಕ್ಷ್ಮೀದೇವಿ ಎಷ್ಟು ಅಲಂಕರಣೆ ಮಾಡ್ಕೊಂಡಿರ್ತಾರೆ. ಅಷ್ಟೆಲ್ಲ ಒಡವೆ ನಮ್ಮ ಹತ್ರ ಇಲ್ಲ ಮೇಡಮ್, ನಾವು ಹಾಕ್ಕೊಳಕ್ಕಾಗಲ್ಲ ಅಂದರೆ ನೀವು ಅಷ್ಟು ಮೈ ತುಂಬ ಒಡವೆ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಲಕ್ಷಣವಾಗಿ ಇರೋದ್ರಲ್ಲಿ ಲಕ್ಷ್ಮೀ ಥರ, ಲಕ್ಷ್ಮೀ ಕಳೆ ಥರ ನೀವು ರೆಡಿಯಾಗಿರಬೇಕು. ಮನೆಯಲ್ಲಿ ಗೃಹಿಣಿಯರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅಚ್ಚುಕಟ್ಟಾಗಿ ರೆಡಿಯಾಗಿ ತಾಯಿ ಕೃಪೆಗೆ ನೀವು ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ವ್ಯವಸ್ಥೆ ಆದಮೇಲೆ ನೀವು ನೀಟಾಗಿ ಲಕ್ಷಣವಾಗಿ ರೆಡಿ ಆದಮೇಲೆ ತಾಯಿ ಮುಂದ್ಗಡೆ ಪ್ರಾರ್ಥನೆ ಮಾಡಿ. ಈ ರೀತಿ ಈ ಒಂದು ಸಣ್ಣ ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ಕನಿಷ್ಠ 5 ಶುಕ್ರವಾರ ಮಾಡಲೇಬೇಕಾಗಿರೋದು. ನೀವು ಬೇರೆಯವ್ರನ್ನ ಕರೆದು ಕುಂಕುಮ ಕೊಡ್ಲಿಕ್ಕಾಗುತ್ತೆ ಇಲ್ಲ ಅಂದ್ರೂ ಪರವಾಗಿಲ್ಲ. ತಾಯಿಗೆ ಮಾತ್ರ ಒಂದು ತಾಂಬೂಲವನ್ನು ಇಟ್ಬಿಟ್ಟು ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಸಿಂಪಲ್ ಮಂತ್ರ ಅದು, ನಾನು ಕೊಡ್ತಿದ್ದೀನಿ ನೋಡಿ, ಟೆಕ್ಸ್ಟ್ ಸಮೇತ ಕೊಟ್ಟಿದ್ದೀನಿ. ಅದನ್ನ ನೋಡಿಕೊಂಡು ಆ್ಯಸ್ ಇಟ್ ಈಸ್ ಅದೇ ಥರ ಹೇಳ್ಕೊಳ್ಳಿ. 11 ಬಾರಿ ಹೇಳ್ಕೊಳ್ಳಿ ಅಥವಾ ಬರೀರಿ. ಓಂ ಶ್ರೀಂ ಮಹಾಲಕ್ಷ್ಮಿ ದೇವಿಯೇ ನಮಃ. ಇಷ್ಟೇ, ಇದೇ ಒಂದು ಸಣ್ಣ ಮಂತ್ರವನ್ನು ಹೇಳ್ಕೊಬೇಕು ನೀವು. ಓಂ ಶ್ರೀಂ ಮಹಾಲಕ್ಷ್ಮಿ ದೇವಿಯೇ ನಮಃ. ಇದು ನಿಮಗೆ ಸಿಗಬೇಕಾಗಿರೋ ಗುಪ್ತ ನಿಧಿಯನ್ನು ಬೇಕಾದರೂ ಹೇಳ್ಕೊಂಬರೋಕ್ಕೆ ದಾರಿ ಇದು. ಸೊ ಸೀರಿಯಸ್ ಆಗಿ ತಗೊಳ್ಳಿ. ಪ್ರತಿಯೊಬ್ಬರು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮಗಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ, ಕಷ್ಟ ಕಾಲಗಳೆಲ್ಲ ಹೋಗಿ ಸ್ವಲ್ಪ ಆರಾಮಾಗಿರೋಕ್ಕೆ ವ್ಯವಸ್ಥೆ ಆಗುತ್ತೆ. ಮಂತ್ರ ಹೇಳ್ಕೊಂಡ್ರೆ ಸಾಕಾ ಅಂದರೆ ಅಲ್ಲ, ನೀವು ಮಾಡೋ ಕೆಲಸ, ದಿನನಿತ್ಯ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಲೇಬೇಕು. ಯಾಕಂದರೆ ಕಾಯಕವೇ ಕೈಲಾಸ ಅಂತಾರಲ್ವ, ನೀವು ಕೆಲಸ ಮಾಡಲೇಬೇಕು. ಅದ್ರ ಜೊತೆಗೆ ತಾಯಿ ಕಡೆ ಸ್ವಲ್ಪ ಭಕ್ತಿಯನ್ನು ತೋರಿಸೋದಕ್ಕೆ ಅವಕಾಶ, ನೆಮ್ಮದಿ ಕೊಡುತ್ತಲ್ವ. ನೀವು ಪೂಜೆ ಮಾಡೋದ್ರಿಂದ ಪೀಸ್ಫುಲ್ ಆಗಿರೋದಕ್ಕೆ ವ್ಯವಸ್ಥೆ ಆಗುತ್ತಲ್ವ. ಹಾಗಾಗಿ ಜೊತೆಗೆ ಈ ಒಂದು ಗುಪ್ತ ನಿಧಿ ಮಂತ್ರ ಅಂತಾನೆ ಹೇಳ್ಬೋದು ಇದನ್ನ. ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯೇ ನಮಃ ಅನ್ನೋ ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ನಿಮಗಿರೋ ಕಷ್ಟ ಕಾಲಗಳೆಲ್ಲ ಹೋಗ್ಬಿಟ್ಟು ಹಣ ಅನ್ನೋದು ಬರೋಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಣ್ಣ ಮಂತ್ರ ಗುಪ್ತ ನಿಧಿಗೆ ಆಗಮನ ಅಂತ ಹೇಳ್ತಿದ್ದೀನಿ, ಪದೇ ಪದೇ ಹೇಳ್ತಿದ್ದೀನಿ. ಸೊ ಮಿಸ್ ಮಾಡಿದ್ರೆ 11 ಟೈಮ್ಸ್ ಹೇಳ್ಕೊಳ್ಳಿ. ಇನ್ನೂ ಟೈಮ್ ಇದೆ, ಶುಕ್ರವಾರ ಇವತ್ತು. ನೀವು ಮಲಗೋ ಸಮಯಕ್ಕೆ ಮೊದಲಿಗೆ ಬೇಕಾದರೆ ಪ್ರಾರ್ಥನೆ ಮಾಡ್ಕೋಬೋದು. ನಿಷ್ಠೆಯಿಂದ ಮಾಡಬೇಕಷ್ಟೇ. ನೀವು ಭಕ್ತಿಯಿಂದ ಆಗುತ್ತಾ ಇಲ್ವಾ ಅಂತ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಂತೂ ಯಾವುದೂ ಮಾಡ್ಲಿಕ್ಕೆ ಹೋಗಬೇಡಿ. ಸಕ್ಸಸ್ ಕಾಣ್ತೀವಿ ಖಂಡಿತ ಅಂತ ಮನೋನಿಬ್ಬರ ಅಂತಾರಲ್ವಾ, ನೀವು ಮನಸ್ಫೂರ್ತಿಯಾಗಿ ನಂಬಬೇಕು. ಆವಾಗೇ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ತಾಯಿ ನಿಮಗೆ ಕೃಪೆ ತೋರಿಸ್ತಾಳೆ. ನಿಮಗೆ ಧನ ಅನ್ನೋದನ್ನ ಪ್ರೆಸೆಂಟ್ ಮಾಡ್ತಾಳೆ. ಅಮ್ಮ ಗಿಫ್ಟ್ ಥರ ಕೊಡ್ತಾಳೆ. ಅದು ಯಾವ ರೀತಿ ಕೊಡ್ಬೋದು ಅದು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆದರೆ ನಿಮ್ಗೆ ಬರೋ ದಾರಿಯಿಂದ ಬರಲೇ ಬರ್ತದೆ, ಹಣ ಅನ್ನೋದು ಬರಲೇ ಬರ್ತದೆ ಖಂಡಿತ. ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿ ನೋಡಿ, ರಿಸಲ್ಟ್ ನೀವೇ ನೋಡ್ತೀರಾ. 11 ಬಾರಿ ಹೇಳ್ಕೊಬೇಕು, 5 ಶುಕ್ರವಾರ. ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯೇ ನಮಃ ಇಷ್ಟೇ ಬರಿಬೇಕು ಅಥವಾ ಹೇಳ್ಕೊಳ್ಳಿ. 11 ಬಾರಿ ಸ್ಮರಣೆ ಮಾಡೋದು ತುಂಬ ಕಷ್ಟ ಏನಿಲ್ಲ. ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ನ ಪಡಿತೀರಾ. ಇದುವರೆಗೂ ನಮ್ಮ ಚಾನಲ್ಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಈ ಥರ ವಿಡಿಯೋಸ್ನ ನಿಮ್ಮೊಂದಿಗೆ ತರಬೇಕಂತಿದ್ದೀನಿ. 4 ಜನಕ್ಕೆ ಶೇರ್ ಮಾಡಿ. ಒಳ್ಳೆ ವಿಷಯನ ಶೇರ್ ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.